ಮಲೇಷ್ಯಾದಾಗ ಯಾಕೆ ಇವ್ರ ಅಕೌಂಟ್ ಅದಾವು? ಇವ್ರ ಮಂಡ್ಯನ ಮಗ ರೈತನ ಮಗ ಇದ್ದವರು ಕರ್ನಾಟಕದಾಗ ಅದು ಆಸ್ತಿ ಮಾಡಬೇಕು. ಕರ್ನಾಟಕ ರೈತರಿಗೆ ಒಂದು ವಿಜೇಂದ್ರ ಒಂದು 5 ಸಕ್ಕರೆ ಕಾರ್ಖಾನೆ ಮಾಡಿ 3,500 ಯಾಕ್ರಿ 5,000 ಕೊಡ್ಲಿಲ್ಲ. ನಾವೇನು ಆರ್ತಿ ತೊಗೊಂಡು ಬೆಳಗ್ತೀವಿ, ಜೈ ಜೈ ವಿಜಯೇಂದ್ರ ನಿನ್ನ ನಾಮೋ ಸಕ್ಕರೆ ರೈತರ ಭವಿಷ್ಯವು ಜಯ 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 ಹಾರ್ತೀವಿ. ಎಲ್ಲ ಕಳ್ಳರು ವಿದೇಶನಾಗ ಆಸ್ತಿ ಮಾಡ್ತಾರೆ, ಇಲ್ಲೇ ಸೌರ ವಿದ್ಯುತ್ ತಗೋತಾರೆ. ಯಾರು ಅದಾವ ಸೌರ ವಿದ್ಯುತ್ತು? ಯಾರೋ ಡಿ ಕೆ ಶಿವಕುಮಾರ್ ಹೇಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿ, ಸೌರ ವಿದ್ಯುತ್ತದ್ದು ನೀವು ಎಷ್ಟು ಪರ್ ಯೂನಿಟ್ ನೀವು ಎಷ್ಟು ತೊಗೊಳಕತ್ತೀರಿ? ನಮ್ಮ ಇದ್ರನ್ನ ವಿದ್ಯುತ್ತನ್ನು ಕಾರ್ಖಾನೆ ವಿದ್ಯುತ್ ತಗೋದಿಲ್ಲ. ನೀವು ಕಾರ್ಖಾನೆ ವಿದ್ಯುತ್ತನ್ನು ಈಗ ನಂದೇ ಫ್ಯಾಕ್ಟರಿ 40 ಮೆಗಾವಾಟ್ ಮಾಡ್ಬೋದು. ನಮ್ಮ ಕಾರ್ಖಾನೆ 15 ಮೆಗಾವಾಟ್ ಮಾಡ್ಬೋದು. 25 ಮೆಗಾವಾಟು ನೀವು 6 ರೂಪಾಯಿ ಕೊಡ್ರಿ, 6 ರೂಪಾಯಿ ಕೊಡ್ರಿ, ನಾ 100-200 ರೂಪಾಯಿ ಹೆಚ್ಚು ಕೊಡ್ತೀವಿ ನಾವು ರೈತರಿಗೆ. ಇಲ್ಲ ಸರ್, ಅದು ಏನೂ ಪ್ರಾಕ್ಟಿಕಲೇ ಇಲ್ಲ. ನಾವು ಹೇಳಿದ್ರೆ ಅವ್ರು 14,000ದಾಗ 6 ರೂಪಾಯಿದಂಗೆ ಕೊಡ್ತೀವಿ ಅಂತ ಬರ್ದಾರೆ. ಮಲೇಷ್ಯಾದಾಗ ಯಾಕೆ ಇವ್ರ ಅಕೌಂಟ್ ಅದಾವು? ಇವ್ರ ಮಂಡ್ಯನ ಮಗ ರೈತನ ಮಗ ಇದ್ದವರು ಕರ್ನಾಟಕದಾಗ ಅದು ಆಸ್ತಿ ಮಾಡಬೇಕು. ಕರ್ನಾಟಕ ರೈತರಿಗೆ ಒಂದು ವಿಜೇಂದ್ರ ಒಂದು 5 ಸಕ್ಕರೆ ಕಾರ್ಖಾನೆ ಮಾಡಿ 3,500 ಯಾಕ್ರಿ 5,000 ಕೊಡ್ಲಿಲ್ಲ. ನಾವೇನು ಆರ್ತಿ ತೊಗೊಂಡು ಬೆಳಗ್ತೀವಿ, ಜೈ ಜೈ ವಿಜಯೇಂದ್ರ ನಿನ್ನ ನಾಮೋ ಸಕ್ಕರೆ ರೈತರ ಭವಿಷ್ಯವು ಜಯ 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 ಹಾರ್ತೀವಿ. ಎಲ್ಲ ಕಳ್ಳರು ವಿದೇಶನಾಗ ಆಸ್ತಿ ಮಾಡ್ತಾರೆ, ಇಲ್ಲೇ ಸೌರ ವಿದ್ಯುತ್ ತಗೋತಾರೆ. ಯಾರು ಅದಾವ ಸೌರ ವಿದ್ಯುತ್ತು? ಯಾರೋ ಡಿ ಕೆ ಶಿವಕುಮಾರ್ ಹೇಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿ, ಸೌರ ವಿದ್ಯುತ್ತದ್ದು ನೀವು ಎಷ್ಟು ಪರ್ ಯೂನಿಟ್ ನೀವು ಎಷ್ಟು ತೊಗೊಳಕತ್ತೀರಿ? ನಮ್ಮ ಇದ್ರನ್ನ ವಿದ್ಯುತ್ತನ್ನು ಕಾರ್ಖಾನೆ ವಿದ್ಯುತ್ ತಗೋದಿಲ್ಲ. ನೀವು ಕಾರ್ಖಾನೆ ವಿದ್ಯುತ್ತನ್ನು ಈಗ ನಂದೇ ಫ್ಯಾಕ್ಟರಿ 40 ಮೆಗಾವಾಟ್ ಮಾಡ್ಬೋದು. ನಮ್ಮ ಕಾರ್ಖಾನೆ 15 ಮೆಗಾವಾಟ್ ಮಾಡ್ಬೋದು. 25 ಮೆಗಾವಾಟು ನೀವು 6 ರೂಪಾಯಿ ಕೊಡ್ರಿ, 6 ರೂಪಾಯಿ ಕೊಡ್ರಿ, ನಾ 100-200 ರೂಪಾಯಿ ಹೆಚ್ಚು ಕೊಡ್ತೀವಿ ನಾವು ರೈತರಿಗೆ. ಇಲ್ಲ ಸರ್, ಅದು ಏನೂ ಪ್ರಾಕ್ಟಿಕಲೇ ಇಲ್ಲ. ನಾವು ಹೇಳಿದ್ರೆ ಅವ್ರು 14,000ದಾಗ 6 ರೂಪಾಯಿದಂಗೆ ಕೊಡ್ತೀವಿ ಅಂತ ಬರ್ದಾರೆ.